ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಅಂದ ಚಂದ ಯಾರಿಗೆ ತಾನೇ ಬೇಡ? ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಈ ಸೌಂದರ್ಯ ಬೇಕೇ ಬೇಕಾಗತ್ತೆ. ಆದ್ರೆ ಈ ಸೌಂದರ್ಯಕ್ಕೆ ಒಡತಿಯಾಗಬೇಕು ಅನ್ನೋದಾದ್ರೆ ಇವತ್ತಿನ ದಿನದಲ್ಲಿ ಮಾರಕವಾದಂತಹ ಕೆಲವೊಂದು ಅಂಶಗಳು ನಮ್ಮನ್ನ ಕಾಡ್ತಾ ಹೋಗುತ್ತೆ. ಒಂದು ಕಡೆ ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬಹುದು, ಅಥವಾ ಮುಖದಲ್ಲಿ ಕಾಡುವಂತಹ ಸುಕ್ಕು, ನೆರಿಗೆ ಹಾಗೂ ಕಪ್ಪು ವರ್ತುಲಗಳು, ಇದೆಲ್ಲವೂ ಕೂಡ ನಮ್ಮನ್ನ ಮಾನಸಿಕವಾಗಿ ಬಾಧೆಯನ್ನುಂಟು ಮಾಡ್ತಾ ಇದೆ. ಹಾಗಾದ್ರೆ ಇದೆಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಆಗಬೇಕು ಅನ್ನೋದಾದ್ರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಯಾವುದೆಲ್ಲ ಚಿಕಿತ್ಸೆನ ನೀಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಕಾಸ್ಮೆಟಾಲಜಿಸ್ಟ್ ಆದಂತಹ ಡಾಕ್ಟರ್ ಸುಜಿತಾ ನಮ್ಮ ಜೊತೆಗಿದ್ದಾರೆ. ಬನ್ನಿ ಇವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ಮೊದಲಿಗೆ ಹೇರ್ ಫಾಲ್ ಮತ್ತೆ ಹೇರ್ ಲಾಸ್ ಅನ್ನೋ ಒಂದು ಡಿಫರೆನ್ಸ್ ನಾವು ತಿಳ್ಕೊಳ್ಬೇಕಾಗುತ್ತೆ. ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳೋದು ಬೇರೆ, ತುಂಬಾ ಹೇರ್ ಲಾಸ್ ಆಗ್ತಾ ಇದೆ ಅಂತ ಹೇಳೋದು ಕೂಡ ಬೇರೆ ಇರುತ್ತೆ. ಸೊ ಹಾಗಾಗಿ ಇವೆರಡರ ನಡುವಿನ ವ್ಯತ್ಯಾಸ ಏನಿರುತ್ತೆ? ಓಕೆ, ಇವಾಗ ಡೇ ಟು ಡೇ ಲೈಫಲ್ಲಿ ಎಲ್ರಿಗೂ ಹೇರ್ ಫಾಲ್ ಆಗುತ್ತೆ. ಓಕೆ, ಎನಿ ಟೈಮ್ ಯು comb on 20-30 hair strands keep shedding. Like for women nodidre even up to 100-120 strands kuda is normal, and for men around 40-50 strands kuda is up to normal. But sometimes ಏನಾಗುತ್ತೆ, ಹೇರ್ ಫಾಲ್ ಇರುತ್ತೆ ಬಟ್ ಹೇರ್ regrowth ಆಗ್ತಾ ಇಲ್ಲ. ಲೈಕ್ ಸ್ನಾನ ಮಾಡುವಾಗ ಯು ವಿಲ್ ಸಿ ಹೇರ್ ಶೆಡ್ಡಿಂಗ್ ಬಂಚಸ್ ಅಲ್ಲಿ ಬರ್ತಾ ಇರುತ್ತೆ, ಅಂಡ್ ಪಿಲೋಸ್ ಅಲ್ಲಿ ಇರುತ್ತೆ, ಕೂಮಲ್ಲಿ ತುಂಬಾ ಹೇರ್ ಫಾಲ್ ಇರುತ್ತೆ. ಸೊ ಅದರಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಬಟ್ ಹೇರ್ ರೀಗ್ರೋತ್ ಏನಾಗಲ್ಲ. ಸೊ ಅದರಿಂದ ನಿಮ್ಗೆ ಸ್ಕ್ಯಾಲ್ಪ್ ವಿಸಿಬಿಲಿಟಿ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಗೆ ಹೋಗ್ತಾ ಹೋಗ್ತಾ ಯು ವಿಲ್ ಸಿ ದಟ್ ಸ್ಕ್ಯಾಲ್ಪ್ ವಿಸಿಬಿಲಿಟಿ ಗೊತ್ತಾಗುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೇರ್ ಲಾಸ್ ಅಂಡ್ ಹೇರ್ ಫಾಲ್. ಓಕೆ, ಒಂದ್ ಪಕ್ಷ ಹೇರ್ ಲಾಸ್ ತುಂಬಾ ಆಗ್ತಾ ಇದೆ ಅಂತ ಅಂದ್ರೆ ಕೈಗೆ ಈ ಬಂಚ್ ಎಷ್ಟು ನಮ್ಗೆ ಕೂದಲು ಸಿಗ್ತಾ ಇದೆ ಅನ್ನೋದಾದ್ರೆ ಆ ಒಂದು ಸ್ಟೇಜ್ ನಲ್ಲಿ ತೆಗೆದುಕೊಳ್ಳುವಂತ ಟ್ರೀಟ್ಮೆಂಟ್ ಯಾವ್ದಿರುತ್ತೆ? ಓಕೆ, ಇವಾಗ ನಿಮಗೆ ಹೇರ್ ಫಾಲ್ ಆಗ್ತಾ ಇದೆ, ಇನಿಷಿಯಲಿ ನೀವು ಬಂದು ಕನ್ಸಲ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬರೀ ಹೇರ್ ಫಾಲ್ ಇರುತ್ತಲ್ವಾ, ವಿ ಕ್ಯಾನ್ ಈಸಿಲಿ ಅರೆಸ್ಟ್ ದಿ ಹೇರ್ ಲಾಸ್. ಓಕೆ, ಲೈಕ್ ಫಸ್ಟ್ ಮೆಡಿಕಲ್ ಹಿಸ್ಟ್ರಿ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಫಸ್ಟ್ ವಿ ಹ್ಯಾವ್ ಟು ಕಾಸ್ ಏನಿದೆ ಅಂತ ಅದನ್ನ ತಿಳ್ಕೊಂಡು ರೂಲ್ ಔಟ್ ಮಾಡಬೇಕು. ಆಮೇಲೆ ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಟು ಅರೆಸ್ಟ್ ಹೇರ್ ಲಾಸ್. ವಿ ಕ್ಯಾನ್ ಗಿವ್ ದೆಮ್ PRP ಟ್ರೀಟ್ಮೆಂಟ್ಸ್, ಡರ್ಮಾ ರೋಲರ್ಸ್ ಕೊಡಬಹುದು, ಲೋಷನ್ಸ್ ಅಂಡ್ ಶಾಂಪೂಸ್ ಕೊಡಬಹುದು. ಡ್ಯಾಂಡ್ರಫ್ ಇದ್ರೆ ಅದಕ್ಕೂ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಹೇರ್ ಲಾಸ್ ಕ್ಯಾನ್ ಬಿ ಅರೆಸ್ಟೆಡ್ ಈಸಿಲಿ. ಓಕೆ, ಸೊ PRP ಟ್ರೀಟ್ಮೆಂಟ್ ಅನ್ನೋದನ್ನ ಯಾರು ತೆಗೆದುಕೊಳ್ಬೇಕಾಗುತ್ತೆ, ಯಾರು ತೆಗೆದುಕೊಳ್ಬಾರ್ದು ಅಂತ ತಿಳಿಸಿ. PRP ಮೋಸ್ಟ್ಲಿ ಎನಿಬಡಿ ಕ್ಯಾನ್ ಟೇಕ್ ಕುಸುಮ. ಲೈಕ್ ಒಂದು ನಾರ್ಮಲ್ ಬ್ಲಡ್ ರಿಪೋರ್ಟ್ ಬೇಕಾಗುತ್ತೆ ಅಷ್ಟೇ. ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್ ದೇ ಕ್ಯಾನ್ ಗೋ ಹೆಡ್ ವಿತ್ PRP. PRP ನಾರ್ಮಲಿ ಹೇರ್ ಫಾಲ್ ಅರೆಸ್ಟ್ ಮಾಡುತ್ತೆ ಅಂಡ್ ಹೇರ್ ರೀಗ್ರೋತ್ ಕೂಡ ಕೊಡುತ್ತೆ. PRP ಏನಂದ್ರೆ ಇಟ್ಸ್ ಅ ವೆರಿ ನಾರ್ಮಲ್ ಸಿಂಪಲ್ ಪ್ರೊಸೀಜರ್. ಅದರಲ್ಲಿ ಒಂದು 10-20 ml ಬ್ಲಡ್ ಬೇಕಾಗುತ್ತೆ. ಸೆಂಟ್ರಿಫ್ಯೂಜ್ ಮಾಡಿ ಬರೀ ಪ್ಲೇಟ್ಲೆಟ್ಸ್ ಮಾತ್ರ ಸೆಪರೇಟ್ಲಿ ತಗೊಂಡು ಈ ಭಾಗದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಹೇರ್ ಲಾಸ್ ಕಂಟ್ರೋಲ್ ಆಗಿಬಿಡುತ್ತೆ. ಅಂಡ್ ಪ್ಲೇಟ್ಲೆಟ್ಸ್ ಆರ್ ವೆರಿ ರಿಚ್ ಇನ್ ಗ್ರೋತ್ ಫ್ಯಾಕ್ಟರ್ಸ್. ಸೊ ಅದು ನಾವು ಡೈರೆಕ್ಟ್ಲಿ ಫಾಲಿಕಲ್ಸ್ಗೆ ಇಂಜೆಕ್ಟ್ ಮಾಡಿದ್ರೆ ಆ ಫಾಲಿಕಲ್ಸ್ ಅಲ್ಲಿ ಇರೋ ಸೆಲ್ಸ್ ವಿಚ್ ಇಸ್ ಇನ್ ಅ ರೆಸ್ಟಿಂಗ್ ಫೇಸ್ ಅದನ್ನ ರೆಜುವಿನೇಟ್ ಮಾಡಿ ಅಲ್ಲಿಂದ ನಿಮ್ಗೆ ರೀಗ್ರೋತ್ ಬರುತ್ತೆ. ಓಕೆ, ಅಂದ್ರೆ ಈಗ PRP ಮಾಡಿಸ್ಕೊಳ್ಬೇಕಂತಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಏನಿಲ್ಲ ಅಂತ ಹೇಳಿದ್ರಿ. ಆಫ್ಟರ್ ದ ಬ್ಲಡ್ ಟೆಸ್ಟ್ ಯಾರು ಬೇಕಾದ್ರೂ ಮಾಡಿಸ್ಕೊಳ್ಬಹುದು. ಓಕೆ, ಸೊ ಎಷ್ಟು ಸಿಟ್ಟಿಂಗ್ಸ್ ನಮ್ಗೆ ರಿಸಲ್ಟ್ ಕೊಡುತ್ತೆ ಅದು ಸುಜಿತಾ? ಓಕೆ, ಮೋಸ್ಟ್ಲಿ ಇವಾಗ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇದೆ ಅಂದ್ರೆ ಆ ಹೇರ್ ಲಾಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಈಸಿಲಿ ಒಂದು 2 to 3 ಸಿಟ್ಟಿಂಗ್ಸ್ ಬೇಕಾಗತ್ತೆ ಕುಸುಮ. ಓಕೆ, ಸೊ ಆಫ್ಟರ್ ದಟ್ ನೀವು ರೀಗ್ರೋತ್ ನೋಡಬಹುದು. ಯಾಕಂದ್ರೆ ಇನಿಷಿಯಲಿ ಫಸ್ಟ್ ಹೇರ್ ಲಾಸ್ ಕಂಟ್ರೋಲ್ ಆಗಬೇಕು ಅಂಡ್ ಸ್ಕ್ಯಾಲ್ಪ್ ಕಂಡೀಷನ್ ಇಂಪ್ರೂವ್ ಆಗಬೇಕು, ಹೇರ್ ಟೆಕ್ಸ್ಚರ್ ಇಂಪ್ರೂವ್ ಆಗಬೇಕು. ಸೊ ಮಿನಿಮಮ್ ಒಂದು 6 ಸೆಷನ್ಸ್ ತಗೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಇನ್ನು ನಾವು PRP ಬಿಟ್ಟು ಅಂದ್ರೆ ತುಂಬಾ ಕ್ವಾಂಟಿಟಿ ಜಾಸ್ತಿ ಹೇರ್ ಲಾಸ್ ಆಗ್ತಾ ಇದೆ ಅನ್ನೋದಾದ್ರೆ ಸೊ ವಿಚ್ ಒನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ತಿಳಿಸ್ತೀರಾ? ಫಸ್ಟ್ ನಾನು ಕಾಸಸ್ ಏನಾಗ್ತಾ ಇದೆ ಬಿಕಾಸ್ ಆಫ್ ಸ್ಕ್ಯಾಲ್ಪ್ ಇನ್ಫೆಕ್ಷನ್. ಯಾಕಂದ್ರೆ ದರ್ ಸೋ ಮೆನಿ ರೀಸನ್ಸ್ ಫಾರ್ ಹೇರ್ ಲಾಸ್ ಅಲ್ವಾ. ಲೈಕ್ ಮೆಡಿಕಲ್ ಹಿಸ್ಟ್ರಿ ಇರಬಹುದು. ಇಫ್ ದ ಪರ್ಸನ್ ರೀಸೆಂಟ್ಲಿ ಏನಾದ್ರು ಮೇಜರ್ ಇಲ್ನೆಸ್ ಬಂದಿದ್ರೆ ಲೈಕ್ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಆ ತರ ಏನಾದ್ರು ಬಂದಿದ್ರೆ, ಇಲ್ಲಾಂದ್ರೆ ಎನಿ ಮೇಜರ್ ಸರ್ಜರೀಸ್ ಅಲ್ಲಿ ತುಂಬಾ ಹೆವಿ ಬ್ಲಡ್ ಲಾಸ್ ಇರುತ್ತೆ, ಎನೆಸ್ಥೀಶಿಯಾ ಕೊಟ್ಟಿರ್ತಾರೆ, ಅದರಿಂದಾನು ಹೇರ್ ಫಾಲ್ ಆಗುತ್ತೆ. ಅಂಡ್ ಕೆಲವು ಲೇಡೀಸ್ಗೆ ಹೂ ಆರ್ ಹೆಡಿಂಗ್ ಟುವರ್ಡ್ಸ್ ಮೆನೋಪಾಸ್ ಲೈಕ್ ಆಫ್ಟರ್ 30, 35, 40 ಫಾರ್ ದೆಮ್ ಆಲ್ಸೋ ಹೇರ್ ಲಾಸ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಹೆರಿಡಿಟರಿ ಕೂಡ ಇರಬಹುದು. ಲೈಕ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಡ್ಯಾಡಿ, ಮಮ್ಮಿ, ಮ್ಯಾಟರ್ನಲ್ ಸೈಡ್ ಅಂಕಲ್ಸ್, ಪ್ಯಾಟರ್ನಲ್ ಸೈಡ್ ಅಂಕಲ್ಸ್ ಅವ್ರಿಗಿದ್ರು ಅವ್ರಿಗೂ ಮೋಸ್ಟ್ಲಿ ಬರ್ಬೋದು. ಅಂಡ್ ಸೊ ಫಸ್ಟ್ ಕಾಸಸ್ ತಿಳ್ಕೊಂಡು ಅದು ರೂಲ್ ಔಟ್ ಮಾಡಿ. ಅಂಡ್ ಈವನ್ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಲೈಕ್ ಸೆಬೋರಿಕ್ ಡರ್ಮಟೈಟಿಸ್, ಸೊ ಆ ಕಾಸ್ ತಿಳ್ಕೊಂಡು ಫಸ್ಟ್ ಅದನ್ನು ರೂಲ್ ಔಟ್ ಮಾಡಿ ಆಮೇಲೆ ನಾವು ವಿ ಕ್ಯಾನ್ ಗಿವ್ ದೆಮ್ ದ ಟ್ರೀಟ್ಮೆಂಟ್. ಓಕೆ, ಸೊ ನೀವು ಮೆಡಿಕಲ್ಲಿ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರನೇ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸಜೆಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈಗ ತುಂಬಾ ಸ್ಕಾಲ್ಪ್ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರಿ, ಜೊತೆಗೆ ಇನ್ ಕೇಸ್ ಟೈಫಾಯ್ಡ್ ಫೀವರ್ ಬಂದಾಗ ಸೊ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇರ್ ಫಾಲ್ ಆಗೋದು ಸಹಜ. ಸೊ ಬಿಕಾಸ್ ಆಫ್ ದಟ್ ಟೂ ಮಚ್ ಆಫ್ ಮೆಡಿಕೇಶನ್ಸ್ ಏನಾದ್ರು ಈ ಐರನ್ ಅಬ್ಸಾರ್ಪ್ಷನ್ ಅದನ್ನ ಇಂಟರ್ಫಿಯರ್ ಮಾಡುತ್ತಾ ಹೇಗೆ?
ಡೆಫಿನೆಟ್ಲಿ, ಯಾಕೆಂದ್ರೆ ಇವಾಗ ನಿಮ್ಗೆ ಮೇಜರ್ ಇಲ್ನೆಸ್ ಬರ್ತಾ ಇದೆ ಅನ್ಕೊಳ್ಳಿ, ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ನಿಮ್ ಹೆಲ್ತ್ ಡೌನ್ ಆಗುತ್ತೆ. ಆಮೇಲೆ ಯುವರ್ ಲಿವರ್ ಇಸ್ ಗೆಟಿಂಗ್ affected because of the antibiotics. ಯಾಕಂದ್ರೆ ಇವಾಗ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮ್ ಹೆಲ್ತ್ ಡೌನ್ ಆಗುತ್ತೆ and they will take lot of antibiotics ಅಲ್ವಾ. ಸೊ ನಿಮ್ ಲಿವರ್ ಸ್ವಲ್ಪ it will not function normally. ಡಿಟಾಕ್ಸಿಫಿಕೇಶನ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ನಾವು ಫಸ್ಟ್ ಡಿಫಿಷಿಯನ್ಸಿ ಏನಾದ್ರು ಇದೆಯಾ ಅಂತ ನೋಡ್ಕೊಂಡು ವಿ ಕ್ಯಾನ್ ಗಿವ್ ದಮ್ ಸಪ್ಲಿಮೆಂಟ್ಸ್. ಯಾಕಂದ್ರೆ ಎಷ್ಟು ನಾವು ಮೇಲಿಂದ ಟ್ರೀಟ್ಮೆಂಟ್ ಕೊಟ್ರು ಇಂಟರ್ನಲಿ ಆ ನರಿಶ್ಮೆಂಟ್ ನಾವು ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ಮೇಲಿಂದ ವಿ ಕ್ಯಾನ್ ಗಿವ್ ದಮ್ PRPs and derma rollers ಕೊಟ್ಟು ಆರ್ ಹೈ ಫ್ರೀಕ್ವೆನ್ಸಿ ಥೆರಪಿ ಕೊಡಬಹುದು. ಜೊತೆಲಿ ಮಲ್ಟಿವಿಟಮಿನ್ಸ್ ಕೊಟ್ರೆ ಇಟ್ ವಿಲ್ ಹೆಲ್ಪ್ ದೆಮ್. ಸೊ ಓಕೆ, ಅಂದ್ರೆ ಈ ಕಾರ್ಯಕ್ರಮ ನೋಡ್ತಿರುವಂತ ಪ್ರತಿಭಾ ವೀಕ್ಷಕರು, ಅಂದ್ರೆ ಸಾಮಾನ್ಯವಾಗಿ ನಮಗೆ ಹೇರ್ ಲಾಸ್ ಆಗ್ತಾ ಇದೆ ಅಂತ ಹೋದ್ರೆ ಸೊ PRP, ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಸಿಲಿಕಾನ್ ಹೇರ್ ಪ್ಯಾಚ್ ಮಾತ್ರ ಅಲ್ಲ, ನಮ್ಮ ಸಮಸ್ಯೆನ ನೋಡಿ ತದನಂತರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ಮೇಲೆ ಸೊ ಯಾವ ಒಂದು ಟ್ರೀಟ್ಮೆಂಟ್ ಅವರಿಗೆ ಸೂಕ್ತ ಅಂತ ನೀವು ಅದನ್ನ ಡಿಸೈಡ್ ಮಾಡ್ತೀರಾ. ಎಸ್, ಹಾಗೆ ಇನ್ನು ನಮಗೆ ಟ್ರಾನ್ಸ್ಪ್ಲಾಂಟೇಶನ್ ಅಂತಂದ್ರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಅಂತಂದ್ರೆ ಈ ಪಾರ್ಷಿಯಲ್ ಬಾಲ್ಡ್ನೆಸ್ ಇರುತ್ತೆ ಮತ್ತೆ ಕಂಪ್ಲೀಟ್ ಬಾಲ್ಡ್ನೆಸ್ ಕೂಡ ಇರುತ್ತೆ. ಸೊ ಅವರುಗಳಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತಾ? ಇವಾಗ ಇಫ್ ಯು ಸಿ ಮೆನ್, ಅವ್ರಿಗೆ ಈ ದಿಸ್ ಹೇರ್ ಲೈನ್ ಸ್ವಲ್ಪ ಮೇಲ್ ಹೋಗ್ತಾ ಇರುತ್ತೆ, ಇಲ್ಲಿ ಕ್ರೌನ್ ಅಲ್ಲಿ ಒಂದು ಸ್ಮಾಲ್ ಪ್ಯಾಚ್ ತರ ಫಾರ್ಮ್ ಆಗುತ್ತೆ. ದಟ್ ಪ್ಯಾಟರ್ನ್ ಆಫ್ ಹೇರ್ ಲಾಸ್ ಇಸ್ ಕಾಲ್ಡ್ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ. ಅದು 95% ಜೆನೆಟಿಕ್ಸ್ ಇಂದ ಬರೋದು. ಓಕೆ, ಸೊ ಅವ್ರಿಗೆ ಇಲ್ಲಿ ಹೇರ್ ಲೈನ್ ಸ್ವಲ್ಪ ಮೇಲ್ ಆಗ್ತಾ ಹೋಗುತ್ತೆ ಅಂಡ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಕೂಡ ಸ್ಟೇಜಸ್ ಇದೆ. ಇನಿಷಿಯಲ್ ಸ್ಟೇಜ್ 1 ಇಂದ ಸ್ಟೇಜ್ 6 ತನಕ ಇದೆ. ಸೊ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್, ಒಂದು ಸ್ಟೇಜ್ 3, ಸ್ಟೇಜ್ 4 ನೋಡ್ಬಿಟ್ರೆ ಈ ಹೇರ್ ಲೈನ್ ಸ್ವಲ್ಪ ಮೇಲ್ ಹೋಗ್ಬಿಡುತ್ತೆ, ಇಲ್ಲಿ ಸ್ವಲ್ಪ ಹೇರ್ ಲಾಸ್ ಆಗ್ತಾ ಇರುತ್ತೆ. ಅವ್ರಿಗೆ ನಾವು ರೀಗ್ರೋತ್ ಕೊಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇಲ್ಲಿ ಮುಟ್ ನೋಡಿದ್ರೆ ಇಟ್ ವಿಲ್ ಬಿ ಸ್ಮೂತ್ ಅಂಡ್ ಶೈನಿ, ಅಲ್ಲಿ ಫಾಲಿಕಲ್ಸ್ ಏನು ಓಪನ್ ಇರಲ್ಲ. ಸೊ ಅವ್ರಿಗೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಕೊಡಬಹುದು. ಟ್ರಾನ್ಸ್ಪ್ಲಾಂಟೇಶನ್ ಏನಂದ್ರೆ ಇಟ್ ಇಸ್ ಲೈಕ್ ಅ ಸ್ಮಾಲ್ ಸರ್ಜರಿ. ಓಕೆ, ಲೈಕ್ ಒಂದು 4-5 hours ತಗೊಳುತ್ತೆ. ಅದರಲ್ಲಿ ನಾವು ಹೇರ್ ಟ್ರಿಮ್ ಮಾಡಿಬಿಟ್ಟು ಹಿಂದೆಯಿಂದ ಫಾಲಿಕಲ್ಸ್ ತಗೋತೀವಿ. ಹಿಂದೆಯಿಂದ ರ್ಯಾಂಡಮ್ಲಿ ಫಾಲಿಕಲ್ಸ್ ತಗೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು, ಇಫ್ ದೇ ಆರ್ ಕಂಫರ್ಟಬಲ್ ವಿತ್ ದಟ್, ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಫಾಲಿಕಲ್ಸ್ ತೆಗೆದು ಇಲ್ಲಿ ಇಂಪ್ಲಾಂಟ್ ಮಾಡ್ತೀವಿ. ಇಂಪ್ಲಾಂಟ್ ಮಾಡಿ ಆದ್ಮೇಲೆ ಒಂದು 2.5 months ಅಲ್ಲಿ, 2.5 to 3 months ಅಲ್ಲಿ ನಿಮಗೆ ಇಲ್ಲಿ ರೀಗ್ರೋತ್ ಬರುತ್ತೆ. ಅಂಡ್ ಟು ಸಿ ದ ಕಂಪ್ಲೀಟ್ ಡೆನ್ಸಿಟಿ 10 months 12 months ಕೊಟ್ರೆ ಇಟ್ ವಿಲ್ ಬಿ ಲೈಕ್ ನಾರ್ಮಲ್, ಇಟ್ ವಿಲ್ ಲುಕ್ ನ್ಯಾಚುರಲ್ ಅಂಡ್ ನಾರ್ಮಲ್. ಓಕೆ, ಸೊ ಹಾಗಾಗಿ ಅವರು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ಮೇಲೆ ಮನೇಲಿ ಕೂಡ ಅವರು ಅದನ್ನ ಅಂದ್ರೆ ತಾವು ಮೊದಲು ಯಾವ ಶಾಂಪೂನ ಬಳಕೆ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು, ಅದನ್ನೇ ಕಂಟಿನ್ಯೂ ಮಾಡ್ಬೇಕಾ ಅಥವಾ ನೀವು ಸಜೆಸ್ಟ್ ಮಾಡಿರುವಂತಹ ಒಂದು ಕಿಟ್ ಅನ್ನ ಪ್ರೊವೈಡ್ ಮಾಡ್ತೀರಾ? ಹೇಗೆ? ನಮ್ಮ ಹತ್ರ ಕಸ್ಟಮೈಸ್ ಕಿಟ್ ಕೂಡ ಇದೆ ಕುಸುಮ. ಲೈಕ್ ಅವ್ರ ಸ್ಕ್ಯಾಲ್ಪ್ ಕಂಡೀಷನ್ ನೋಡ್ಬಿಟ್ಟು ಅದ್ರ ಪ್ರಕಾರ ನಾವು ಕಸ್ಟಮೈಸ್ಡ್ ಕಿಟ್ ಕೊಡ್ತೀವಿ. ಅದರಲ್ಲಿ ಶಾಂಪೂಸ್ ಇರುತ್ತೆ, ಲೋಷನ್ಸ್ ಇರುತ್ತೆ, ಆಯಿಲ್ ಇರುತ್ತೆ, ಒಂದು ಡರ್ಮಾ ರೋಲರ್ ಇರುತ್ತೆ ಅಂಡ್ ಹರ್ಬಲ್ ಪಿಲ್ಸ್ ಕೂಡ ಇರುತ್ತೆ. ಅದು ತಗೊಂಡ್ರೆ ಅವ್ರಿಗೆ ಲೈಕ್ ಟ್ರಾನ್ಸ್ಪ್ಲಾಂಟೆಡ್ ಹೇರ್ ಅಂಡ್ ಅದರ್ ನಾರ್ಮಲ್ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಅಂತಂದ್ರೆ ಈಗ ಕೆಲವು ಪಾರ್ಷಿಯಲ್ ಬಾಲ್ಡ್ನೆಸ್ ಅಂತ ಹೇಳಿದ್ರಿ, ಯಾವ ಭಾಗದಲ್ಲಿ ಹೇರ್ ಲಾಸ್ ಆಗಿರುತ್ತೆ ಆ ಭಾಗಕ್ಕೆ ನೀವು ಫಾಲಿಕಲ್ ತಗೊಂಡು ಇಂಜೆಕ್ಟ್ ಮಾಡ್ತೀರಾ ಅಂತ. ಇನ್ ಕೇಸ್ ನಮ್ಮ ಅಂದ್ರೆ ಶರೀರದಲ್ಲಿ ಯಾವ ಭಾಗದಲ್ಲೂ ಕೂಡ ಸರಿಯಾಗಿ ಈ ಫಾಲಿಕಲ್ ಅದು ನಮಗೆ ಗ್ರೋತ್ ಇರಲ್ಲ ಅನ್ನೋದಾದ್ರೆ ಸೊ ಆಪ್ಷನ್ಸ್ ಏನಿರುತ್ತೆ? ಹೌದು, ಕೆಲವ್ರಿಗೆ ಲೈಕ್ ಹಿಂದೆ ಫಾಲಿಕಲ್ಸ್ ಸರಿಯಾಗಿರಲ್ಲ, ಸೈಡ್ಸ್ ಅಲ್ಲಿ ಕೂಡ ಕೆಲವ್ರಿಗೆ ಹೋಗ್ಬಿಡುತ್ತೆ. ಅವ್ರಿಗೆ ನಾವು ಬಾಡಿಯಿಂದ ಫಾಲಿಕಲ್ಸ್ ತೆಗಿಬಹುದು. ದೇ ಹ್ಯಾವ್ ಹೇರ್ ಆನ್ ದ ಚೆಸ್ಟ್, ಬ್ಯಾಕ್, ಶೋಲ್ಡರ್ಸ್ ಅಲ್ಲಿ ಫಾಲಿಕಲ್ಸ್ ಇರುತ್ತಲ್ವಾ, ಸೊ ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಮಾಡಬಹುದು. ಸೊ ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅದು ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ. ಹೇಗೆ ಕಾಸ್ಟ್? ಇಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ದೆನ್ ಇಲ್ಲಿಂದ, ಯಾಕೆಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇಸ್ ವೆರಿ ಸಿಂಪಲ್ ಬಟ್ ಇಟ್ ನೀಡ್ಸ್ ದಟ್ ಹ್ಯಾಂಡ್ ಸ್ಕಿಲ್. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕಂಪೇರ್ ಟು ದ ಸ್ಕ್ಯಾಲ್ಪ್ ಎಕ್ಸ್ಟ್ರಾಕ್ಷನ್. ಬಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ಮೇಲೆ ಸಿಗುತ್ತೆ ಸಾಮಾನ್ಯವಾಗಿ ಅಂತ ಅಂದ್ರೆ ಕೂಮ್ ಮಾಡಬಾರ್ದು ಅಂತಾನ ಅಥವಾ ಹೇರ್ ವಾಶ್ ಮಾಡಬಾರ್ದು, ಹೇಗೆ ನೀವು ಅವರಿಗೆ ಡೂಸ್ ಅಂಡ್ ಡೋಂಟ್ಸ್ ನ ಸಜೆಸ್ಟ್ ಮಾಡ್ತೀರಾ? ಓಕೆ, ಇವಾಗ ಸರ್ಜರಿ ಇವತ್ತು ಮಾಡಿದ್ದಾರೆ ಅಂದ್ರೆ ಅನಾದರ್ 10 days ಬಿಟ್ಟು ಅವ್ರು ಮತ್ತೆ ಬಂದು ಒಂದು ಹೆಡ್ ವಾಶ್ ತಗೋಬೇಕು. ನಾವು ಹೇಳ್ಕೊಡ್ತೀವಿ ಹೆಂಗ್ ಹೆಡ್ ವಾಶ್ ಮಾಡಬೇಕು. ತುಂಬಾ ವೆಗರಸ್ಲಿ ಏನ್ ಮಾಡಂಗಿಲ್ಲ. ಓಕೆ, ನ್ಯೂಲಿ ಟ್ರಾನ್ಸ್ಪ್ಲಾಂಟೆಡ್ ಫಾಲಿಕಲ್ಸ್ ಅಲ್ವಾ, ಸೊ ಸ್ವಲ್ಪ ಜೆಂಟಲ್ ಆಗಿರಬೇಕು, ಮೈಲ್ಡ್ ಶಾಂಪೂಸ್ ಯೂಸ್ ಮಾಡಬೇಕು. ಒಂದು 10 days ಬಿಟ್ಟು ಮತ್ತೆ ಬಂದು ಹೆಡ್ ವಾಶ್ ತಗೋಬೇಕು. ಅಂಡ್ ಆಫ್ಟರ್ ದಟ್ ನಾರ್ಮಲಿ ದೇ ಕ್ಯಾನ್ ವಾಶ್ ದೇರ್ ಸ್ಕ್ಯಾಲ್ಪ್, ಏನಿಲ್ಲ. ಅಂಡ್ ಎಸ್, ವಿಗರಸ್ ಆಕ್ಟಿವಿಟೀಸ್ ಲೈಕ್ ಜಿಮ್ಮಿಂಗ್ ಆಕ್ಟಿವಿಟೀಸ್, ಎಕ್ಸರ್ಸೈಸಸ್, ಸ್ಮೋಕಿಂಗ್, ಆಲ್ಕೋಹಾಲ್, chewing very hard stuffs like bones ella, muscle action inda it might affect the follicles. So adana ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಷ್ಟೇ.
ಸೊ ಅಂತಂದ್ರೆ ನಮಗೆ ಬ್ರೈನ್ಸ್ ನರ್ವ್ಸ್ಗೆ ಯಾವುದು ಎಫೆಕ್ಟ್ ಮಾಡುವಂತದ್ದು ಯಾವುದೇ ರೀತಿ ಹಾರ್ಡ್ ಫುಡ್ಸ್ ನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ. ಅಂಡ್ ಈವನ್ ಆ ಟೈಮಲ್ಲಿ ಏನಾದ್ರು ಜಾಸ್ತಿ ಲಿಕ್ವಿಡ್ ಡಯಟ್ ಮಾತ್ರ ತಗೊಳ್ಬೇಕಾಗತ್ತೆ ಅಥವಾ ಸಾಫ್ಟ್ ಡಯಟ್ ತಗೊಳ್ಬಹುದಾ? ಜೊತೆಗೆ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ಯಾವ ತರ ಫುಡ್ ಅನ್ನ ಸೇವನೆ ಮಾಡಬೇಕು? ಲಿಕ್ವಿಡ್ ಡಯಟ್ ಅಲ್ಲಿ ಇರಬೇಕು ಅಂತ ಏನಿಲ್ಲ, ನಾರ್ಮಲ್ ಫುಡ್ ತಗೋಬಹುದು, ಏನಿಲ್ಲ. ದೇ ಕ್ಯಾನ್ ಈಟ್ ಎನಿಥಿಂಗ್, ಓನ್ಲಿ ಟೂ ಮಚ್ ಆಫ್ ಬೋನ್ ಬೈಟಿಂಗ್ ಆರ್ ಮಸಲ್ ಆಕ್ಷನ್ಸ್ ಅದನ್ನ ಮಾತ್ರ ಅವಾಯ್ಡ್ ಮಾಡಬೇಕು. ಅದರ್ವೈಸ್ ದೇ ಕ್ಯಾನ್ ಈಟ್ ಎನಿಥಿಂಗ್ ದೇ ವಾಂಟ್, ಏನ್ ತೊಂದರೆ ಇಲ್ಲ. ಓಕೆ. ಸೊ ಐಬ್ರೋಸ್ ಲಿಫ್ಟಿಂಗ್ ಕೂಡ ನಾವು ಇವತ್ತಿನ ದಿನದಲ್ಲಿ ಕೇಳಿದ್ವಿ. ಇನ್ ಕೇಸ್ ಎಸ್ಪೆಷಲಿ ಫಾರ್ ಲೇಡೀಸ್ ಅವ್ರಗಳಿಗೆ ಈ ಐಬ್ರೋ ಭಾಗದಲ್ಲಿ ಏನಾದ್ರು ತುಂಬಾ ಲಾಸ್ ಆಫ್ ಏಜ್ ಇದ್ರೆ ಅದಕ್ಕೂ ಕೂಡ ನೀವೇನಾದ್ರೂ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಐಬ್ರೋ ಲಿಫ್ಟಿಂಗ್ ಅಂತ ಮಾಡ್ತೀರಾ, ಹೇಗೆ? ಓಕೆ, ಇವಾಗ ಐಬ್ರೋಸ್ ಸ್ಕ್ಯಾಂಟಿ ಇದೆ, ಥಿಕ್ನೆಸ್ ಇಲ್ಲ ಅಂದ್ರೆ ಥಿಕ್ನೆಸ್ ಇಂಪ್ರೂವ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟೂ ಆಪ್ಷನ್ಸ್. ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು, ಇಲ್ಲ ಅಂದ್ರೆ ಮೈಕ್ರೋ ಬ್ಲೇಡಿಂಗ್ ಮಾಡಬಹುದು. ಓಕೆನಾ? ಮೈಕ್ರೋ ಬ್ಲೇಡಿಂಗ್ ಏನಂದ್ರೆ ಒಂದು ನಮ್ಮಿಂಗ್ ಕ್ರೀಮ್ ಅಪ್ಲೈ ಮಾಡ್ಬಿಟ್ಟು ಒಂದು ಸ್ಮಾಲ್ ನೀಡಲ್ ತರ ಬರುತ್ತೆ, ಅದರಲ್ಲಿ ಇಂಕ್ ತಗೊಂಡು ಇಲ್ಲಿ ನಾವು ಇಂಜೆಕ್ಟ್ ಮಾಡ್ತೀವಿ. ಸೊ ಆ ಡೆನ್ಸಿಟಿ ಸ್ವಲ್ಪ ಥಿಕ್ ಆಗಿ ಕಾಣುತ್ತೆ. ಸೊ ವಿ ಕ್ಯಾನ್ ಗಿವ್ ದಮ್ ಅ ನೈಸ್ ಥಿಕ್ ಐಬ್ರೋ ಕೊಡ್ಬೋದು. ಇವಾಗ ದಟ್ಸ್ ವೆರಿ ಕಾಮನ್, ಲೈಕ್ ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ಇಟ್. ಇವಾಗ ಥಿಕ್ ಐಬ್ರೋಸ್ ಇಸ್ ಅ ಟ್ರೆಂಡ್ ಅಲ್ವಾ, ಎವ್ರಿಬಡಿ ವಾಂಟ್ಸ್ ಅ ಥಿಕ್ ಐಬ್ರೋ. ಸೊ ಮೈಕ್ರೋ ಬ್ಲೇಡಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ದೇ ಕ್ಯಾನ್ ಡೂ ಅ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಆಲ್ಸೋ. ವಿ ಕ್ಯಾನ್ ಟ್ರಾನ್ಸ್ಪ್ಲಾಂಟ್. ಬಟ್ ಮಾರ್ಕ್ ಉಳಿಯುತ್ತದೆ ಆದ್ಮೇಲೆ ಹೇಗೆ? ಐಬ್ರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ಮೇಲೆ ಮಾರ್ಕ್ಸ್ ಇರುತ್ತಾ? ಇಲ್ಲ, ಏನ್ ಮಾರ್ಕ್ಸ್ ಇರಲ್ಲ, ಇಟ್ ಲುಕ್ ವೆರಿ ನಾರ್ಮಲ್, ಏನ್ ಕಾಣಿಸಲ್ಲ. ಓಕೆ. ಅಂದ್ರೆ ಕಂಪ್ಲೀಟ್ ಮೇಕ್ ಓವರ್ ಕೂಡ ನಾವು ಏರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಮಾಡಿಸ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದಾರೆ ಡಾಕ್ಟರ್ ಸುಚಿತಾ. ಮತ್ತಷ್ಟು ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಸುಜಿತಾ, ಸಾಮಾನ್ಯವಾಗಿ ಫೇಸ್ ಅಂತ ಬಂದಾಗ ತುಂಬಾ ಬಿಸಿಲಿಗೆ ಎಕ್ಸ್ಪೋಸ್ ಆದವರು ಮತ್ತೆ ಜೊತೆಗೆ ಯಾವುದೋ ಒಂದು ನಾವು ಕ್ರೀಮ್ ಅನ್ನ ಬಳಕೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗಿ ತುಂಬಾ ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಒಂದು ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಜೊತೆಗೆ ರಿಂಕಲ್ಸ್ ಬೇಗ ಕಾಣಿಸ್ತಾ ಹೋಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ಕ್ಯೂರ್ ಮಾಡ್ಕೊಳ್ಬಹುದು, ಹೇಗೆ? ಓಕೆ, ಇವಾಗ ಡಾರ್ಕ್ ಸರ್ಕಲ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಅಂಡ್ ರಿಂಕಲ್ಸ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಅದು ಸಪ್ರೇಟ್ಲಿ ನಾವು ಟ್ರೀಟ್ ಮಾಡಬೇಕಾಗತ್ತೆ ಕುಸುಮ. ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ದರ್ ಸೋ ಮೆನಿ ರೀಸನ್ಸ್. ಫಸ್ಟ್ ಆಫ್ ಆಲ್, ಇವಾಗ ನಿಮ್ಮ ಹೆಲ್ತ್ ಡೌನ್ ಆಗ್ತಾ ಇದೆ ಅಂದ್ರೆ ದಟ್ ವಿಲ್ ಫಸ್ಟ್ ಬಿ ವಿಸಿಬಲ್ ಇನ್ ಯೋರ್ ಐಸ್, ವೆರಿ ಡೀಪ್ ಸೆಟ್ ಐಸ್. ಲೈಕ್ ಇವಾಗ ಈವನ್ ಡಿಹೈಡ್ರೇಷನ್, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ನೀರು ಕುಡಿತಾ ಇಲ್ಲ. ಸೊ ಏನಾಗುತ್ತೆ, ನಮ್ಮ ಕಣ್ ಕೆಳಗಡೆ ಯು ಹ್ಯಾವ್ ಲಿಟಲ್ ಫ್ಲೂಯಿಡ್. ಓಕೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮ್ ಕಣ್ಣೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ. ಯು ವಿಲ್ ಫೀಲ್, ಈವನ್ ಇಫ್ ಯು ಸಿ ಅ ಪರ್ಸನ್ ಹೂ ಇಸ್ ವೆರಿ ಟಯರ್ಡ್, ದ ಐಸ್ ವಿಲ್ ಬಿ ಸೋ ಇನ್ಸೈಡ್. ನೀವು ಕೇಳ್ತೀರಾ ಏನಾಯ್ತು, ಯು ಲುಕ್ ವೆರಿ ಟಯರ್ಡ್. ಸೊ ಇಟ್ ವಿಲ್ ಬಿ ಈಸಿಲಿ ವಿಸಿಬಲ್ ಇನ್ ದ ಐಸ್ ಓನ್ಲಿ. ಸೊ ಓವರ್ ಆಲ್ ಇಟ್ಸ್ ಅ ಹೆಲ್ತ್ ಇಶ್ಯೂ. ಡಾರ್ಕ್ ಸರ್ಕಲ್ಸ್ ನಾವು ಆ ಥರನೂ ನೋಡಬೇಕು. ಅಂಡ್ ಕೆಲವ್ರಿಗೆ ಏನಾಗುತ್ತೆ, ಏಜ್ ಆಗ್ತಾ ಆಗ್ತಾ ಈಸ್ ದಿಸ್ ಆರ್ಬೈಟಲ್ ಫೋಸಾ ಅಂತೀವಿ, ಅದು ಸ್ವಲ್ಪ ವೈಡನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಅಂಡ್ ಸಮ್ ಪೀಪಲ್ ದೇ ಕೀಪ್ ರಬ್ಬಿಂಗ್ ದೇರ್ ಐಸ್. ಓಕೆ, ಅದರಿಂದಾನು ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಅಂಡ್ ಸಮ್ ಪೀಪಲ್ ಲ್ಯಾಕ್ ಆಫ್ ಸ್ಲೀಪ್ ಇಂದ ಏನಾಗುತ್ತೆ, ಇಲ್ಲಿ ಕೆಳಗಡೆ ಯು ವಿಲ್ ಹ್ಯಾವ್ ದಿಸ್ ಪಫಿ ಐಸ್. ಓಕೆ, ಸೊ ಅಲ್ಲಿ ಅಕ್ಯುಮುಲೇಷನ್ ಆಫ್ ವಾಟರ್ ಆಗ್ತಾ ಹೋಗುತ್ತೆ. ಸೊ ಟೂ ಮಚ್ ಆಫ್ ಸ್ಲೀಪಿಂಗ್, ತುಂಬಾ ನಿದ್ದೆ ಮಾಡೋದು ಅವಾಯ್ಡ್ ಮಾಡಬೇಕು, ತುಂಬಾ ಕಡಿಮೆ ನಿದ್ದೆ ಮಾಡೋದು ಅವಾಯ್ಡ್ ಮಾಡಬೇಕು. ಓಕೆ. ಸೊ ಲ್ಯಾಕ್ ಆಫ್ ಸ್ಲೀಪ್ ಅಂಡ್ ಬೋತ್ ಆಫ್ ದಿಸ್ ಥಿಂಗ್ ಆಲ್ಸೋ ಇಟ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇದ್ದೀರಾ. ಜಾಸ್ತಿ ನಿದ್ದೆ ಮಾಡೋದು ಅಂದ್ರೆ ಮಿನಿಮಮ್ ಅಂದ್ರೆ ಎಷ್ಟು ಡ್ಯೂರೇಷನ್ ನಾವು ನಿದ್ದೆ ಮಾಡಬೇಕು? ಮಿನಿಮಮ್ 8 hours ಆಫ್ ಸ್ಲೀಪ್ ಇಸ್ ರಿಕ್ವೈರ್ಡ್, 6 to 8 hours. Yes. ಸೊ ಅಕಾರ್ಡಿಂಗ್ ಟು ದ ಏಜ್, ವಯಸ್ಸಿಗೆ ತಕ್ಕಂತೆ ನಿದ್ದೆ ಮಾಡಬೇಕಾಗುತ್ತೆ. ಓಕೆ. ಇನ್ನು ರಿಂಕಲ್ಸ್ ಅಂತ ಬಂದಾಗ ಜೊತೆಗೆ ಸ್ಯಾಗಿಂಗ್ ಸ್ಕಿನ್ ಇದೆರಡು ಕೂಡ ನೋಡ್ತೀವಿ. ಸೊ 30+ ಅಲ್ಲೇನೆ ಇಂಥ ಒಂದು ಸಮಸ್ಯೆ ಏನಕ್ಕೆ ಅಂತಂದ್ರೆ ಎಲ್ಲ ಸ್ಕಿನ್ ಟೆಕ್ಸ್ಚರ್ ಒಬ್ಬರಿಂದ ಮತ್ತೊಬ್ಬರಿಗೆ ಚೇಂಜ್ ಆಗಿರುತ್ತೆ. ಈ ಕೊಲಾಜನ್ ಅನ್ನೋ ಅಂಶ ಕೆಲವರಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅನ್ನೋದಾದ್ರೆ ಇಂಥ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತಾ? ಓಕೆ, ಇವಾಗ ರಿಂಕಲ್ಸ್ ಅಂಡ್ ಸ್ಯಾಗಿಂಗ್ ಇಟ್ ಇಸ್ ಏಜಿಂಗ್ ಸೈನ್ಸ್. ಏಜ್ ಆಗ್ತಾ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಏಜ್ ಆಗ್ತಾ ಆಗ್ತಾ ನಿಮ್ಮ ಸ್ಕಿನ್ ಅಲ್ಲಿ ಇರೋ ಕೊಲಾಜನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಸ್ಕಿನ್ ಅಲ್ಲಿ ಇರೋ ಹೈಲುರಾನಿಕ್ ಆಸಿಡ್ ಅಂತೀವಿ, ವಿಚ್ ವಿಲ್ ಗಿವ್ ದ ಗ್ಲೋ ಟು ಯೋರ್ ಸ್ಕಿನ್, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನ ರೆಕ್ಟಿಫೈ ಮಾಡಬಹುದು. ವಿ ಕ್ಯಾನ್ ಗಿವ್ ದಮ್ ಫಿಲ್ಲರ್ಸ್ ಇಂಜೆಕ್ಷನ್. ಫಿಲ್ಲರ್ಸ್ ಇಂಜೆಕ್ಷನ್ ಏನಂದ್ರೆ ಇಟ್ ಇಸ್ ಲೈಕ್ ಅ ಹೈಲುರಾನಿಕ್ ಆಸಿಡ್. ಅದೇನಿಲ್ಲ, ನಿಮ್ಮ ಸ್ಕಿನ್ ಅಲ್ಲಿ ಇರೋದು, ಬಟ್ ಡ್ಯೂ ಟು ಸರ್ಟನ್ ಫ್ಯಾಕ್ಟರ್ಸ್ ಅದು ನಿಮ್ಮ ಸ್ಕಿನ್ ಅಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಆ ಫಿಲ್ಲರ್ಸ್ ಇಂಜೆಕ್ಷನ್ ಡೈರೆಕ್ಟ್ಲಿ ನಾವು ಸ್ಕಿನ್ ಅಲ್ಲಿ ಕೊಡಬಹುದು. ಸೊ ಅದರಿಂದ ಸ್ಯಾಗಿಂಗ್ ಸ್ವಲ್ಪ
ಇಂಪ್ರೂವ್ ಆಗುತ್ತೆ ಅಂಡ್ ರಿಂಕಲ್ಸ್ ಕಡಿಮೆ ಆಗುತ್ತೆ. ರಿಂಕಲ್ಸ್ಗೆ ನಾವು ಬೋಟಾಕ್ಸ್ ಇಂಜೆಕ್ಷನ್ ಕೊಡಬಹುದು. ಬೋಟಾಕ್ಸ್ ಏನಂದ್ರೆ ಇಟ್ ಇಸ್ ಲೈಕ್ ನ್ಯೂರೋಪ್ರೋಟೀನ್ ಬ್ಯಾಕ್ಟೀರಿಯಾ ಅಂತ ಸಿಗುತ್ತೆ, ಸ್ಮಾಲ್ ವಯಲ್, ಫೈನ್ ನೀಡಲ್ಸ್ ಯೂಸ್ ಮಾಡಿ ಡೈರೆಕ್ಟ್ಲಿ ನಾವು ಮಸಲ್ಸ್ಗೆ, ಫೇಶಿಯಲ್ ಮಸಲ್ಸ್ಗೆ ಇಂಜೆಕ್ಟ್ ಮಾಡಿಬಿಟ್ರೆ ಎಕ್ಸ್ಪ್ರೆಷನ್ಸ್ ಕೊಡುವಾಗ ಆ ರಿಂಕಲ್ಸ್ ಏನ್ ಬರುತ್ತಲ್ವಾ, ಫೋರ್ ಹೆಡ್ ಅಲ್ಲಿ ರಿಂಕಲ್ಸ್ ಅಂಡ್ ಸೈಡ್ ಲೈನ್ಸ್, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅಂಡ್ ಕೊಲಾಜನ್ ಡೆಫಿಷಿಯನ್ಸಿ ಇಂದಾನು ನಿಮ್ಗೆ ಸ್ಯಾಗಿಂಗ್, ಇದು ದಿಸ್ ಸ್ಯಾಗಿಂಗ್ ವಿಲ್ ಹ್ಯಾಪನ್, ಜೌಲ್ಸ್ ಫಾರ್ಮೇಶನ್ ಇಲ್ಲಿ ಸೈಡ್ಸ್ ಅಲ್ಲಿ. ಸೊ ಇದು ನಾವು ಜಾ ಲೈನ್ ಕೂಡ ಕಾಂಟೂರ್ ಮಾಡಬಹುದು. ಬಿಕಾಸ್ ಇವಾಗ ದಿಸ್ ಜಾ ಲೈನ್ ಸ್ಪೆಸಿಫಿಕ್ ಆಗಿದ್ರೆ ಇಟ್ ಲುಕ್ಸ್ ಲಿಟಲ್ ಸೆಕ್ಸಿ. ದೀಸ್ ಯಂಗ್ ಗರ್ಲ್ಸ್ ದೇ ವಾಂಟ್ ಅ ವೆರಿ ಸ್ಪೆಸಿಫಿಕ್ ಜಾ ಲೈನ್, ಅದನ್ನು ನಾವು ಮಾಡಬಹುದು ಯೂಸಿಂಗ್ ಫಿಲ್ಲರ್ಸ್. ಓಕೆ, ಸೊ ಇನ್ನು ಇದು ಫ್ಯಾಷನ್ ಯುಗ, ಪ್ರತಿಯೊಬ್ರು ಕೂಡ ಸ್ಲೀವ್ಲೆಸ್ ಬ್ಲೌಸ್ ಹಾಕೋಬೇಕು, ಸ್ಲೀವ್ಲೆಸ್ ಡ್ರೆಸ್ ಹಾಕೋಬೇಕಂತ ಇಷ್ಟಪಡ್ತಾರೆ. ಆದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಸತ್ತೆ, ಈಗ ನಾವು ಅಂಡರ್ ಆರ್ಮ್ಸ್ ಅಲ್ಲಿ ಈ ಕಂಕ್ಳ ಸಂಧಿ ಸ್ವಲ್ಪ ಈಗ ಡಾರ್ಕ್ನೆಸ್ ಜಾಸ್ತಿ ಇತ್ತು ಅಂತ ಅಂದ್ರೆ ಯಾರು ಕೂಡ ಇಷ್ಟಪಡೋದಿಲ್ಲ ವೇರ್ ಮಾಡೋದಕ್ಕೆ, ಈವನ್ ಇಫ್ ದೇರ್ ವೆರಿ ಫೇರ್ ಆಲ್ಸೋ. ಸೊ ಅಂತವರಿಗೆ ಆ ಒಂದು ಭಾಗಕ್ಕೆ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಸುಜಿತಾ, ಹೇಗೆ? ಯಾ, ಡಾರ್ಕ್ ಸರ್ಕಲ್ ಇಟ್ಸ್ ಅ ಮೇಜರ್ ಕನ್ಸರ್ನ್. ಸ್ಲೀವ್ಲೆಸ್ ಹಾಕ್ಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಡಾರ್ಕ್ ಅಂಡರ್ ಆರ್ಮ್ಸ್ ಇದ್ರೆ. ಫಸ್ಟ್ ನಾವು ರೀಸನ್ಸ್ ನೋಡಬೇಕು ಕುಸುಮ. ಲೈಕ್ ರೀಸನ್ಸ್ ಏನಂದ್ರೆ, ಇಫ್ ದ ಪರ್ಸನ್ ಇಸ್ ವೆರಿ ಫ್ಯಾಟ್, ತುಂಬಾ ಫ್ಯಾಟ್ ಇದ್ರೆ ಇಲ್ಲಿ ಅಂಡರ್ ಆರ್ಮ್ಸ್ ಅಲ್ಲಿ ಸ್ಕಿನ್ ಸ್ವಲ್ಪ ದಪ್ಪ ಇರುತ್ತಲ್ವಾ, ಸೊ ಕಾನ್ಸ್ಟೆಂಟ್ ಫ್ರಿಕ್ಷನ್, ಆ ಮಸಲ್ಸ್, ಆ ಫೋಲ್ಡ್ಸ್ ಏನಿದೆ ಅದು ಫ್ರಿಕ್ಷನ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಅಲ್ಲಿ ಡಾರ್ಕ್ನೆಸ್ ಫಾರ್ಮ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ದ ಹಾರ್ಶ್ ಡಿಯೋಡ್ರೆನ್ಸ್ ಅಲ್ಲಿ ತುಂಬಾ ಕೆಮಿಕಲ್ಸ್ ಇದೆ. ಸಮ್ಟೈಮ್ಸ್ ಪೀಪಲ್ ಆರ್ ಅಲರ್ಜಿಕ್ ಟು ದ ಡಿಯೋಡ್ರೆನ್ಸ್, ಅದರಿಂದಾನು ಡಾರ್ಕ್ ಅಂಡರ್ ಆರ್ಮ್ಸ್ ಆಗುತ್ತೆ. ಅಂಡ್ ಇನ್ನೊಂದು ಕಂಡೀಷನ್ ಇದೆ, ಅದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲ್ಲ ನಿಮ್ಗೆ. ಓಕೆ, ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತೀವಿ. ಅದರಲ್ಲಿ ಇಫ್ ಯು ಸಿ ಇಟ್ ಇಸ್ ಮೋಸ್ಟ್ಲಿ ಸೀನ್ ಇನ್ ಮೆನ್, ಹುಡುಗರಿಗೆ ಜಾಸ್ತಿ ಇರುತ್ತೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್. ಅದರಲ್ಲಿ ಡಾರ್ಕ್ ಅಂಡರ್ ಆರ್ಮ್ಸ್ ಇರುತ್ತೆ, ಇಲ್ಲಿ ಫೋರ್ ಹೆಡ್ ಅಲ್ಲಿ ಫುಲ್ ಡಾರ್ಕ್ ಪ್ಯಾಚಸ್ ಇರುತ್ತೆ, ಈ ನೋಸ್ ಅಲ್ಲಿ, ಸೈಡ್ಸ್ ಅಲ್ಲಿ, ನೆಕ್ ಅಲ್ಲಿ ಫುಲ್ ಡಾರ್ಕ್ ಅಂಡರ್ ಆರ್ಮ್ಸ್. ಸೊ ದಟ್ ಇಸ್ ಬಿಕಾಸ್ ಆಫ್ ದ ಕಂಡೀಷನ್ ಕಾಲ್ಡ್ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್. ಅವ್ರಿಗೆ ನಾವು ಪೋಸ್ಟ್ ಪ್ರ್ಯಾಂಡಿಯಲ್ ಅಂಡ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದನ್ನು ಚೆಕ್ ಮಾಡಬೇಕು. ಸೊ ಫಸ್ಟ್ ಕಾಸಸ್ ಏನಿದೆ ಅಂತ ನೋಡ್ಬಿಟ್ಟು ವಿ ಕ್ಯಾನ್ ಗಿವ್ ದೆಮ್ ಪೀಲ್ಸ್. ಕೆಮಿಕಲ್ ಪೀಲ್ಸ್ ವಿಲ್ ಹೆಲ್ಪ್ ದೆಮ್. ಕೆಮಿಕಲ್ ಪೀಲ್ಸ್ ಏನಂದ್ರೆ ಇಟ್ ಈಸ್ ಡನ್ ವಿತ್ ಸರ್ಟನ್ ಆಸಿಡ್ ಸಬ್ಸ್ಟಾನ್ಸಸ್. ಕೆಲವು ಆಸಿಡ್ ಸರ್ಟನ್ ಪರ್ಸೆಂಟೇಜ್ ಅಲ್ಲಿ ಡೈರೆಕ್ಟ್ಲಿ ಅಂಡರ್ ಆರ್ಮ್ಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ರೆ ದ ಟಾಪ್ ಮೋಸ್ಟ್ ಲೇಯರ್ ಏನಿದೆ ಅದು ಸ್ವಲ್ಪ ಶೆಡ್ ಆಗುತ್ತೆ. ಸೊ ಅದು ಒಂದು 4 to 6 ಸೆಷನ್ಸ್ ತಗೊಂಡ್ರೆ ಅದು ಡೆಡ್ ಸ್ಕಿನ್ ಶೆಡ್ ಆಗ್ತಾ ಹೋಗುತ್ತೆ. ಸೊ ಇನ್ಸೈಡ್ ಇರೋ ಆ ಫೇರ್ ಸ್ಕಿನ್ ಏನು ಸ್ವಲ್ಪ ಆಚೆ ಬರುತ್ತೆ. ಸೊ ಅದರಿಂದ ಒಂದು 4 to 6 ಸೆಷನ್ಸ್ ಆಫ್ ಕೆಮಿಕಲ್ ಪೀಲ್ ತಗೊಂಡ್ರೆ ಡಾರ್ಕ್ ಅಂಡರ್ ಆರ್ಮ್ಸ್ ಲೈಟನ್ ಆಗುತ್ತೆ. ಸೊ ಕೆಮಿಕಲ್ ಪೀಲಿಂಗ್ ಅಂದ ತಕ್ಷಣ ಯಾರು ಕೂಡ ಭಯ ಬೀಳೋದು ಬೇಡ, ಬಿಕಾಸ್ ಇಸ್ ಓನ್ಲಿ ಮೇಡ್ ಆಫ್ ಮತ್ತು ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತದ್ದು. ಹಾಗಾಗಿ ನಮ್ಮ ಒಂದು ಲೇಯರ್ ಆಫ್ ಸ್ಕಿನ್ ಅದು ರಿಮೂವ್ ಎಪಿಡರ್ಮಲ್ ಲೇಯರ್, ಡರ್ಮಲ್ ಲೇಯರ್ ಅಂಡ್ ಕೆಳಗಡೆ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಬರುತ್ತೆ. ಇವಾಗ ಕೆಮಿಕಲ್ ಪೀಲಿಂಗ್ ಅಲ್ಲಿ ನಾವು ತುಂಬಾ ಡೀಪ್ ಏನ್ ಹೋಗಲ್ಲ. ಓಕೆ, ಓನ್ಲಿ ದ ಎಪಿಡರ್ಮಲ್ ಲೇಯರ್ ಅಂಡ್ ಪಾರ್ಶಿಯಲಿ ಲಿಟಲ್ ಡೀಪರ್ ಹೋಗ್ಬೇಕಂದ್ರೆ ಆ ಡರ್ಮಲ್ ಲೇಯರ್ ಅದ್ರ ತನಕ ಹೋಗ್ಬೋದು. ಇವಾಗ ಎಪಿಡರ್ಮಲ್ ಲೇಯರ್ ಇಸ್ ಅಗೇನ್ ಇಂಟು 5 ಲೇಯರ್ಸ್. ಓಕೆ, ಸ್ಟ್ರಾಟಮ್ ಕಾರ್ನಿಯಮ್, ಸ್ಟ್ರಾಟಮ್ ಸ್ಪೈನೋಸಮ್, ಸ್ಟ್ರಾಟಮ್ ಗ್ರಾನುಲೋಸಮ್, ಆ ಥರ 5 ಡಿಫ್ರೆಂಟ್ ಲೇಯರ್ ಬರುತ್ತೆ. ಕೆಮಿಕಲ್ ಪೀಲ್ಸ್ ನಾ ಹೇಳಿದೆ ಅಲ್ವಾ, ಲೈಕ್ ಇಟ್ ಇಸ್ ಡನ್ ವಿತ್ ಸರ್ಟನ್ ಆಸಿಡ್ ಸಬ್ಸ್ಟಾನ್ಸಸ್. ಆ ಆಸಿಡ್ಸ್ ಬಂದು ನಾವು ಫ್ರೂಟ್ಸ್ ಇಂದ, ಫ್ಲವರ್ಸ್ ಇಂದ, ವೆಜಿಟೇಬಲ್ಸ್ ಇಂದ ಅದರಿಂದ ತಗೋತೀವಿ. ಸೊ ಸ್ಪೆಸಿಫಿಕ್ ಕಂಡೀಷನ್ಗೆ ಸ್ಪೆಸಿಫಿಕ್ ಆಸಿಡ್ಸ್ ಯೂಸ್ ಮಾಡಿ ಮಾಡ್ತೀವಿ. ಲೈಕ್ ಇಫ್ ಯು ಸಿ ಆಕ್ನೆ, ಪಿಂಪಲ್ಸ್ ತುಂಬಾ ಜಾಸ್ತಿ ಇದೆ ಅನ್ನೋರ್ಗೆ ವಿ ಕ್ಯಾನ್ ಯೂಸ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಅಂಡ್ ಪಿಗ್ಮೆಂಟೇಷನ್ ಇದೆ ಅಂದ್ರೆ ವಿ ಕ್ಯಾನ್ ಯೂಸ್ ಗ್ಲೈಕಾಲಿಕ್ ಆಸಿಡ್. ಗ್ಲೈಕಾಲಿಕ್ ಆಸಿಡ್ ಏನಂದ್ರೆ ವಿ ಗೆಟ್ ಇಟ್ ಫ್ರಮ್ ಶುಗರ್ ಕೇನ್. ಓಕೆ, ಶುಗರ್ ಕೇನ್ ಇಂದ ಸಿಗುತ್ತೆ. ಸೊ ಅಂಡ್ ಲ್ಯಾಕ್ಟಿಕ್ ಆಸಿಡ್, ಗ್ಲೋನೆಸ್ಗೆ ನಾವು ಲ್ಯಾಕ್ಟಿಕ್ ಆಸಿಡ್ ಯೂಸ್ ಮಾಡಬಹುದು. ಲ್ಯಾಕ್ಟಿಕ್ ಆಸಿಡ್ ನಮಗೆ ಮಿಲ್ಕ್ ಇಂದ ಸಿಗುತ್ತೆ, ಸಾರ್ ಮಿಲ್ಕ್ ಇದೆ ಅಲ್ವಾ, ಅದರಿಂದ ಸಿಗುತ್ತೆ. ಸೊ ಇಟ್ ಈಸ್ ವೆರಿ ಸೇಫ್. ಅಂಡ್ ಈ ಆಸಿಡ್ಸ್ ನಾವು ಕಂಟ್ರೋಲ್ಡ್ ಪರ್ಸೆಂಟೇಜ್ ಅಲ್ಲಿ, ಲೈಕ್ 20%, 30%, 35% ಆ ಕಂಟ್ರೋಲ್ ಪರ್ಸೆಂಟೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಸೇಫ್. ಓಕೆ, ಬಟ್ ಮನೇಲಿ ಮಾಡಬೇಡ, ಬಿಕಾಸ್ ದೇ ಡೋಂಟ್ ನೋ ವಾಟ್ ಇಸ್ ದ ಪರ್ಸೆಂಟೇಜ್ ಆ ಥರ. ಬಿಕಾಸ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಇವಾಗ ಆನ್ಲೈನ್ ನಲ್ಲಿ ಕೂಡ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತಲ್ವಾ, ಮನೇಲಿ ಮಾಡ್ಬಿಡ್ತಾರೆ, ಹೈಪರ್ ಪಿಗ್ಮೆಂಟೇಷನ್ ಆಗಿ ನಮ್ಮ ಹತ್ರ ಬರ್ತಾರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೀಲ್ ವಿತ್ ಸಚ್. ಸೊ ವೆರಿ ಸೇಫ್ ಆಗಿ ನಾವು ಮಾಡಬಹುದು ಕ್ಲಿನಿಕಲ್ಲಿ. ಅಂಡ್ ಮೋಸ್ಟ್ಲಿ ಲೈಕ್ ಅಂಡರ್ ಆರ್ಮ್ಸ್ಗೆ ಕೊಡಬಹುದು, ಡಾರ್ಕ್ ನೆಕ್ಗೆ ಕೊಡಬಹುದು, ಅನ್ಈವನ್ ಸ್ಕಿನ್ ಟೋನ್, ಪಿಂಪಲ್, ಅದೆಲ್ಲದಕ್ಕೂ ಯೂಸ್ ಮಾಡಬಹುದು. ಓನ್ಲಿ ದ ಎಪಿಡರ್ಮಲ್ ಲೇಯರ್, ಟಾಪ್ ಮೋಸ್ಟ್ ಲೇಯರ್ ಮಾತ್ರ ನಾವು ಎಕ್ಸ್ಫೋಲಿಯೇಟ್ ಮಾಡಿ ರಿಮೂವ್ ಮಾಡಿಬಿಡ್ತೀವಿ. ಫೈನ್, ಸೊ ಇಟ್ಸ್ ಗುಡ್. ಈಗ ನಮಗೆ ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಯಾವ ಭಾಗದಲ್ಲೂ ಕೂಡ ಫಾಲಿಕಲ್ ಸ್ಟ್ರೆಂತ್ ಇರೋದಿಲ್ಲ.
ಸೊ ಅಂಡ್ ಯು ಡೋಂಟ್ ಹ್ಯಾವ್ ದಟ್ ಆಪ್ಷನ್ ಟು ಡೂ ದಟ್ ಆಲ್ಸೋ. ಆ ಟೈಮಲ್ಲಿ ಸೊ ನಮಗೆ ಬೇರೆ ಆಲ್ಟರ್ನೇಟಿವ್ ದಟ್ ಬೇರೆ ಬಟ್ ಕೂದಲು ಮಾತ್ರ ಬೇಕಾಗುತ್ತೆ. ಯಾವ ಸರ್ಜರಿ ಇದೆ? ಮೈನರ್ ಸರ್ಜರಿ ಹೇಗೆ? ಮೈನರ್ ಸರ್ಜರಿ ಅಂತದ್ದು ಏನಿಲ್ಲ ಕುಸುಮ. ಲೈಕ್ ಟ್ರಾನ್ಸ್ಪ್ಲಾಂಟೇಶನ್ ಸಾಧ್ಯನೇ ಇಲ್ಲ ಅಂದ್ರೆ ದೇ ಕ್ಯಾನ್ ಗೋ ಫಾರ್ ಕಾಸ್ಮೆಟಿಕ್ ಹೇರ್ ಸಿಸ್ಟಮ್. ಕಾಸ್ಮೆಟಿಕ್ ಹೇರ್ ಸಿಸ್ಟಮ್ ಏನಂದ್ರೆ ಅದು ಒಂದು ಸ್ಕಿನ್ ತರ ಬರುತ್ತೆ, ಜಸ್ಟ್ ಲೈಕ್ ಯೋರ್ ಸ್ಕಿನ್, ನಾರ್ಮಲ್ ಸ್ಕಿನ್ ತರಾನೇ ಸಿಲಿಕಾನ್ ಇಂದ ಮಾಡಿರ್ತಾರೆ. ಅದು ತುಂಬಾ ಪೋರಸ್ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ನಿಮ್ ಹೇರ್ ಸ್ಯಾಂಪಲ್ ತಗೊಂಡು ಅದೇ ತರ ಹ್ಯೂಮನ್ ವರ್ಜಿನ್ ಹೇರ್ ಸೆಗ್ರಿಗೇಟ್ ಮಾಡಿ. ಹ್ಯೂಮನ್ ವರ್ಜಿನ್ ಹೇರ್ ಏನಂದ್ರೆ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಯೋರ್ ಹೇರ್, ಲೈಕ್ ಔಟರ್ ದರ್ ಕಾಟೆಕ್ಸ್ ಇರುತ್ತೆ. ಓಕೆ, ಸೊ ಮುಟ್ ನೋಡಿದ್ರೆ ಸಿಂಥೆಟಿಕ್ ತರ ಕಾಣಲ್ಲ, ವೆರಿ ನ್ಯಾಚುರಲ್ ಹೇರ್. ಅದು ಆ ಸ್ಕಿನ್ ಮೇಲೆ ಇಂಜೆಕ್ಟ್ ಮಾಡಿ ಇಲ್ಲಿ ಕೂದಲು ತೆಗೆದು ಬಿಟ್ಟು ಮೆಡಿಕಲ್ ಎಡೆಸಿವ್ಸ್ ಯೂಸ್ ಮಾಡಿ ಆ ಸ್ಕಿನ್ ಅನ್ನ ನಿಮ್ ಸ್ಕ್ಯಾಲ್ಪ್ ಅಲ್ಲಿ ಫ್ಯೂಸ್ ಮಾಡ್ಬಿಡ್ತಾರೆ. ನೋ ಬಾಡಿ ಕ್ಯಾನ್ ಕಮ್ ಅಂಡ್ ರಿಮೂವ್ ಇಟ್. ಇವಾಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಸಡನ್ಲಿ ಯಾರಾவது ಬಿಟ್ರೆ ಬರಲ್ಲ, ಇಟ್ ವಿಲ್ ನಾಟ್ ಕಮ್. ಈವನ್ ಯು ಕೆನ್ ನಾಟ್ ರಿಮೂವ್ ಇಟ್ ಬೈ ಯೋರ್ ಸೆಲ್ಫ್. ನೀವು ಮತ್ತೆ ಅದು ರಿಮೂವ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕಮ್ ಟು ಅಸ್. ಮತ್ತೆ ಮಂತ್ಲಿ ಒನ್ಸ್ ಮೇಂಟೆನೆನ್ಸ್ ಇರುತ್ತೆ. ನಾರ್ಮಲಿ ಇವಾಗ ನೀವು ನಾರ್ಮಲಿ ಯು ವಿಲ್ ಗೋ ಟು ಫಾರ್ ಹೇರ್ ಕಟ್ ಮಂತ್ಲಿ ಒನ್ಸ್ ಹೋಗ್ತಾ ಇರ್ತಾರಲ್ವಾ, ಸೊ ಅವ್ರು ಬಂದ ಮೇಲೆ ಅದು ರಿಮೂವ್ ಮಾಡಿ ಮತ್ತೆ ಅಂತೂ ಗೊತ್ತೇ ಆಗೋದಿಲ್ಲ ಇದನ್ನ ಕಾಸ್ಮೆಟಿಕ್ ಹೇರ್ ಸಿಸ್ಟಮ್ ಅಂತ. ಸೊ ಅಷ್ಟು ನೀಟಾಗಿ ಮಾಡಿರ್ತೀರ ಅಂತ ಹೇಳ್ತಾ ಇದ್ದೀರಾ. ಸೊ ಯಾರಿಗೆ ಕೂದ್ಲಿಲ್ಲ, ಒಂದ್ ಪಕ್ಷ ಯಾವುದೇ ಟ್ರೀಟ್ಮೆಂಟ್ ಆಗೋದಿಲ್ಲ ಅನ್ನೋದಾದ್ರೂ ಕೂಡ ಅವರು ವ್ಯಥೆ ಪಡೋದೇ ಬೇಡ. ಸೊ ಇಂಥ ಒಂದು ಕಾಸ್ಮೆಟಿಕ್ ಹೇರ್ ಸಿಸ್ಟಮ್ಗೆ ಅವರು ಒಳಗಾಗಬಹುದು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಡಾಕ್ಟರ್ ಸುಜಿತಾ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ಇವತ್ತಿನ ಹಲೋ ಡಾಕ್ಟರ್. ನಮಸ್ಕಾರ.